ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಸಂಜೆ ಲಾಗ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಟೈಮ್ ಇರಲಿಲ್ಲ, ಸ್ವಲ್ಪ ಕೆಲಸ ಬ್ಯುಸಿ ಇದ್ದೆ. ಅದಕ್ಕೆ ಈಗ ಈವ್ನಿಂಗ್ ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲರದ್ದು ಕಾಫಿ ತಿಂಡಿ ಎಲ್ಲ ಆಯ್ತಾನ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸು. ತಿಂಡಿ ಅಂದರೆ ಈವ್ನಿಂಗ್, ಇದು ಬೆಳಿಗ್ಗೆದಲ್ಲ. ನಂದು ಇವಾಗ ಕಾಫಿ ಟೀ ಎಲ್ಲ ನಾನು ಕುಡಿಯಲ್ಲ, ಹಾಗಾಗಿ ನಾನು ಕುಡ್ದಿಲ್ಲ, ನೀವೆಲ್ಲ ಕುಡ್ದಿರ್ಬೋದು ಅಂತ ಅಂದ್ಕೊಂಡೆ. ಇವತ್ತು ನಾನು ನನ್ನ ಮಗಳು ಆವತ್ತು ಮಹಾರಾಷ್ಟ್ರದಿಂದ ಅಕ್ಕನ ಹತ್ರ ಬಂದಾಗ ನನ್ನ ಅಕ್ಕ ಮಗಳಿಗೆ ಡ್ರೆಸ್ ಎಲ್ಲ ಕೊಟ್ಟು ಕಳಿಸಿದ್ದಾಳೆ. ನಾನು ಆವತ್ತು ತೋರಿಸೇ ಇಲ್ಲ, ಅಂದರೆ ಕೊಟ್ಟಿದ್ದಾಳೆ ಅಂತ ಹೇಳಿದ್ದೀನಿ ಬಿಟ್ಟರೆ ತೋರಿಸಿಲ್ಲ. ಇವತ್ತೆಲ್ಲ ತೋರಿಸ್ತೀನಿ, ಎಷ್ಟು ಡ್ರೆಸ್ ತೆಗೆದು ಕೊಟ್ಟಿದ್ದಾಳೆ, ಎಷ್ಟು ಚೆನ್ನಾಗಿರೋದು ಇದೆಲ್ಲ ತೋರಿಸ್ತೀನಿ ನೋಡಿ ಎಲ್ರಿಗೂ. ಅವಳು ತೋರಿಸ್ತಾ ಇಲ್ಲ, ಅವಳ ಬದಲಿ ನಾನೇ ಎಲ್ಲ ಬಟ್ಟೆ ತೋರಿಸ್ತಾ ಇದ್ದೀನಿ ಎಷ್ಟು ಕೊಡಿಸಿದ್ದಾಳೆ ಅಂತ. ಇಲ್ಲಿ ನೋಡಿ, ಇದು ವೈಟ್ ಕ್ರಾಪ್ ಟಾಪ್ ನೋಡಿ, ಇದು ಒಂದಾಯಿತು. ನೆಕ್ಸ್ಟ್ ತೋರಿಸ್ತೀನಿ, ಎಷ್ಟು ಕೊಟ್ಟಿದ್ದಾಳೆ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಮ್ಮ ಅಕ್ಕ ಅವಳಿಗಂತ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದು, ಅವಳೇ ರೆಡಿ ಮಾಡಿದ್ದು. ನಮ್ಮ ಅಕ್ಕ ಡಿಸೈನರು, ಬಟ್ಟೆ ಎಲ್ಲ ಚೆನ್ನಾಗಿ ಡಿಸೈನ್ ಎಲ್ಲ ಹೊಲಿತಾಳೆ. ಅವಳೇ ಸ್ಟಿಚ್ ಮಾಡಿ ಕೊಟ್ಟಿದ್ದಾಳೆ. ಯಾವುದು ಸೀರೆಗಾದ್ರೂ ಉಡ್ಬೋದು ಅಂತ ನೋಡಿ ಎಷ್ಟು ಸ್ಟೈಲಾಗಿ ಹೊಲ್ಕೊಟ್ಟಿದ್ದಾಳೆ ನೋಡಿ, ಚೆನ್ನಾಗಿದೆ. ಕೆಂಪು, ರೆಡ್ ಕಲರ್, ಪಿಂಕ್ ಕಲರ್, ಗ್ರೀನು, ಬ್ಲ್ಯಾಕ್ ಯಾವುದಕ್ಕೆ ಬೇಕಾದ್ರೂ ಹಾಕ್ಬೋದು. ಎಲ್ಲ ಸೀರೆಗೂ ಆಗುತ್ತೆ. ಇದು ಎರಡಾಯಿತು. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಕ್ರಾಪ್ ಟಾಪು. ಇದು ಒಳಗಡೆ ಬರುತ್ತೆ. ಅದನ್ನ ಇಟ್ಕೋ ಜೊತೆಗೆ, ಹಿಂಗೆ ನೋಡಿ, ಹಂಗಲ್ಲ ಹಿಂಗಿಟ್ಕೋ ನೋಡಿ. ಈ ಥರದ್ದು ನೋಡಿ, ಈ ಥರ ಇದೆ. ಇದು ಮೆರೂನ್ ಕಲರ್ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನಂಗೆ ಹಾಕಕ್ಕಾಗ್ತಾ ಇಲ್ಲ, ಸೈಜ್ ಸ್ವಲ್ಪ ಚಿಕ್ಕದಿದೆ. ನೆಕ್ಸ್ಟ್ ಇನ್ನೊಂದು ಕ್ರಾಪ್ ಟಾಪು ನೋಡಿ, ನಮ್ಮ ಅಕ್ಕನ ಮಗಳೆಲ್ಲ ಕೊಡಿಸಿದ್ದಾಳೆ ಅವಳಿಗೆ. ಇದೊಂದಾಯ್ತಲ್ಲ. ನಂಗೆ ಯಾವತ್ತೆಲ್ಲ ಓಪನ್ ಮಾಡಿ ತೋರ್ಸೋಕ್ಕಾಗಿಲ್ಲ, ಅದಕ್ಕೆ ಇವತ್ತು ಫ್ರೀ ಆಗಿದ್ದೆ. ಇವತ್ತೆಲ್ಲ ಒಂದೊಂದೇ ತೋರಿಸೋಣ ಅಂತ. ಅದು ರಿಷಿಯಕ್ಕದು. ಇದು ಇಲ್ಲೊಂದಿದೆ ನೋಡಿ, ಇಲ್ಲ ಅವಳ ಅಕ್ಕಂಗಂತೆ ಶರ್ಟು, ಅವಳ ಅಕ್ಕಂಗೆ ಕೊಡಿಸಿದ್ದು. ಆಮೇಲೆ ಇಲ್ಲೊಂದಿದೆ ನೋಡಿ, ಈ ಥರ ಸೇಮ್ ಏನಾದರೂ ಇದೆಯಲ್ಲ, ಬ್ಲ್ಯಾಕ್ ಎಲ್ಲಿದೆ, ವೈಟ್ ಬ್ಲ್ಯಾಕ್ ಲೈನ್ ಟೀ ಶರ್ಟ್ ಇತ್ತಲ್ಲ, ಈ ಥರ ಇಲ್ವಾ? ಕ್ರಾಪ್ ಟಾಪ್ ಸೇಮ್ ಇರುತ್ತೆ. ಇದೊಂದಾಯ್ತು. ನೆಕ್ಸ್ಟು ಫಸ್ಟ್ ಎಲ್ಲ ಕ್ರಾಪ್ ಟಾಪ್ ತೋರಿಸ್ತೀನಿ, ಆಮೇಲೆ ಚೂಡಿದಾರ್ ತೋರಿಸ್ತೀನಿ. ನೋಡಿ, ಇಲ್ಲೊಂದಿದೆ ನೋಡಿ, ಇದು ಚೆನ್ನಾಗಿದೆ. ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಇದು ಫ್ರಂಟಾ? ಇವಳು ಮಹಾರಾಷ್ಟ್ರ ಹೋದಕ್ಕೆ ಒಂದು ಬ್ಯಾಗ್ ತುಂಬಿಸ್ಕೊಂಡು ಬಂದಿದ್ದಾಳೆ ಬಟ್ಟೆ. ಆಮೇಲೆ ಇಲ್ಲೊಂದು ಕ್ರಾಪ್ ಟಾಪ್ ನೋಡಿ, ಎಲ್ಲ ಕ್ರಾಪ್ ಟಾಪ್ ಚೆನ್ನಾಗಿದೆಯಾ ಅಂತ ನಂಗೆ ಯಾವ್ದ್ರಲ್ಲಿ ಇಷ್ಟರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಆಮೇಲೆ ಇನ್ನೊಂದಿದೆ ನೋಡಿ, ನಾನು ಆವತ್ತು ನನಗೆ ಬಂದು ಚೂಚೂರು ತೋರಿಸಿದ್ಲು, ನೋಡಿದೆ, ಫುಲ್ ಕ್ಲಿಯರ್ ಆಗಿ ನೋಡಿರ್ಲಿಲ್ಲ. ಅದಕ್ಕೆ ನಾನು ಇವಾಗ ಹೇಳ್ದವಳು, ನಿನ್ನ ಹತ್ರ ಈ ಬಟ್ಟೆ ತಂದಿದ್ದ ಅಕ್ಕ ಕೊಡ್ಸಿದೆಲ್ಲ ನೀಟಾಗಿ ತೋರಿಸು ಅಂದೆ. ಅದಕ್ಕೆ ಬಾ ಅಂತ ಹೇಳಿದ್ದು. ಇವಾಗ ರೂಮಿಗೆ ಬಂದು ಎಲ್ಲ ತೋರಿಸ್ತಾ ಇದ್ದಾಳೆ ನೋಡಿ. ಇದೊಂದು ಕ್ರಾಪ್ ಟಾಪ್ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಕ್ರಾಪ್ ಟಾಪೇ ಜಾಸ್ತಿ ಇರೋದು. ಇದು ಇನ್ನೂ ಇದೆಯಾ? ಆಮೇಲೆ ಬ್ಲ್ಯಾಕ್, ಆಲ್ರೆಡಿ ಬ್ಲ್ಯಾಕ್ ಸುಮಾರು ಇತ್ತಪ್ಪ, ಪುನಃ ಬ್ಲ್ಯಾಕ್ ತಗೊಂಡಿದ್ದಾರೆ. ಬ್ಲ್ಯಾಕ್ ಚೆನ್ನಾಗಿದೆ ಮಾತ್ರ, ಇದು ಮತ್ತೆ ತುಂಬಾ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿದೆ. ನಂಗೆ ಬ್ಲ್ಯಾಕ್ ಕಲರ್ ಅಂದ್ರೆ ಸ್ವಲ್ಪ ಇಷ್ಟ ಜಾಸ್ತಿ, ಅದಕ್ಕೆ ನಾನು ಬ್ಲ್ಯಾಕ್ ಜಾಸ್ತಿ ತೋರಿಸ್ತಾ ಇದ್ದೆ. ಆಮೇಲೆ ಇದು ಪಿಂಕ್ ಚೆನ್ನಾಗಿದೆ ನೋಡಿ, ಎಷ್ಟು ಟೀ ಶರ್ಟ್ ಐತೆ. ಆಮೇಲೆ ಇದೊಂದು ಫ್ರಾಕ್, ನಿಂತ್ಕೊಂಡು ತೋರಿಸ್ಬೇಕಂತ. ಇದು ನೋಡಿ ತೋರಿಸ್ತೀನಿ.
ಇದು ನಂಗೆ ಆಗಲ್ಲ ನೋಡಿ. ಇಷ್ಟು ದೊಡ್ಡದಿದೆ. ಇದು ಸಿಂಗಲ್ ಪೀಸ್ ಬರುತ್ತಲ್ಲ, ಸಿಂಗಲ್ ಟಾಪ್ 1 ಪೀಸ್ ಸೈಜು ನನ್ನ ಅಷ್ಟಿದೆ. ಎಲ್ಲಿದೆ? ಇದು ಬರಲ್ಲ, ಇದು ಬರಲ್ಲ. ನಿನ್ ಬಂಜಿ ಲೆಂತ್ 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 ಕರೆಕ್ಟ್ ಆಗಿದೆ, ನಂಗೆ ಹಾಕ್ಬೋದು. ಮಾತ್ರ ನಾನು ಸ್ವಲ್ಪ ದಪ್ಪ ಇದ್ದೀನಿ, ಅವಳು ಚಿಕ್ಕವಳಲ್ವಾ, ಸಣ್ಣ ಇದ್ದಾಳೆ, ಹಂಗಾಗಿ ಆಗಲ್ಲ. ತುಂಬ ಚೆನ್ನಾಗಿದೆ ಇದೆ ಅಂತೂ ಪೀಸು. ಇದು ಸಿಂಗಲ್ ಟಾಪ್ ಪೀಸು. ನೆಕ್ಸ್ಟ್ ತೋರಿಸ್ತೀನಿ. ಆಮೇಲೆ ಇದು ಚೂಡಿದಾರ್ದು ಟಾಪು, ಅಂದರೆ ಈ ಜೀನ್ಸ್ ಪ್ಯಾಂಟಿಗೆ ಹಾಕ್ತಾರಲ್ಲ, ಶಾರ್ಟ್ ಟಾಪ್ ನೋಡಿ. ಇದು ಜೀನ್ಸಿಗೆ ಹಾಕೋದು. ಇವಾಗ ಇದು ಟ್ರೆಂಡ್ ಬಂದಿದೆ. ಇದು ನಾನು ಚಿಕ್ಕ ಇರುವ ಟ್ರೆಂಡ್ ಇತ್ತು, ಇವಾಗ ಅದು ಪುನಃ ಬಂದಿದೆ. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಹಂಗೆ ನೋಡಿ. ಇದು ಒಂದು ಕ್ರಾಪ್ ಟಾಪ್. ಕ್ರಾಪ್ ಟಾಪ್ ಅಲ್ಲ, ಇದು ಜೀನ್ಸ್ ಟಾಪ್. ಆಮೇಲೆ ನೆಕ್ಸ್ಟ್ ಇನ್ನೊಂದಿದೆ ನೋಡಿ, ಬ್ಲ್ಯಾಕ್. ಎಲ್ಲ ಕಲರ್ ಜಾಸ್ತಿ ತರೋದೇ ಬ್ಲ್ಯಾಕ್, ನನ್ನ ಫೇವ್ರೆಟ್ ಬ್ಲ್ಯಾಕ್. ಅದು ಕೈ ಓಪನ್ ಮಾಡಿ ಫುಲ್ಲು. ಅದನ್ನೆಲ್ಲ ಬಂದು ಗಾಡ್ರೇಜಲ್ಲಿ ತುಂಬಿಸಿ ಇಟ್ಟಿದ್ದಾಳೆ, ಅದನ್ನ ನೀಟಾಗಿ ಮರ್ಸಿ ಇಟ್ಟಿಲ್ಲ ನೋಡಿ. ಇದು ಬ್ಯಾಕ್ ಡಿಸೈನ್ ಈ ಥರ ಬರುತ್ತೆ, ಬ್ಯಾಕ್ ಡಿಸೈನು. ಫ್ರಂಟಲ್ಲಿ ಈ ಥರ ಇದೆ. ಇದು ನಾನು ಚಿಕ್ಕ ಇರುವಾಗ ಈ ಥರ ಟಾಪ್ ಹಾಕ್ತಾ ಇದ್ದೆ. ನಾನು ಒಬ್ಳೆ ಅಲ್ಲ, ನಮ್ಮ ಅಕ್ಕನವರೆಲ್ಲ ಹಾಕ್ತಾ ಇದ್ರು. ಇವಾಗ ಅದು ಟ್ರೆಂಡ್ ಬಂದಿದೆ. ಇಷ್ಟ ಆಯಿತು. ನೆಕ್ಸ್ಟು ಒಂದು ಹೊಸ ಡ್ರೆಸ್ ನೋಡಿ. ಇದು ಹೊಸ ಸ್ಟೈಲ್ ಆಗಿದೆ. ಎದುರುಗಡೆ ಈ ಥರ ಇದೆ ನೋಡಿ. ಇಲ್ಲಿ ಎದುರುಗಡೆ ಬಟನ್ ಇದೆ, ಇಲ್ಲಿಂದ ಇಲ್ಲಿ ಬಟನ್ನು, ಇಷ್ಟು ಬಟನ್ ಆಗಿ ಇಲ್ಲಿ ಓಪನ್ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇದ್ರದ್ದು ಪ್ಯಾಂಟು, ಇದು ಪ್ಯಾಂಟ್, ಇದ್ರದ್ದು ಪ್ಯಾಂಟ್, ಇದು ಪಿಂಕ್ ಕಲರ್ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಒಂದಕ್ಕಿಂತ ಒಂದು ಎಲ್ಲ ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟ್ ಒಂದು ಚೂಡಿದಾರ್ ಕೊಡಿಸಿದ್ದಾರೆ, ಇದು ಲಾಸ್ಟು. ಅವಳು ಚೂಡಿದಾರ್ ಎಲ್ಲ ಜಾಸ್ತಿ ಹಾಕಲ್ಲ. ಉಲ್ಟಾ ಮಾಡು, ಉಲ್ಟಾ. ಇದು ಉಲ್ಟಾ ಆಗಿದೆಯಾ? ಎಲ್ಲ ಬಂದು ತುಂಬಿಸಿಟ್ಟಿದ್ದಾಳೆ, ಅದನ್ನಿನ್ನು ಫೋಲ್ಡ್ ಮರ್ಚೆ ಇಲ್ಲ. ಎಲ್ಲ ಗಾಡ್ರೇಜಲ್ಲಿ ಎಲ್ಲ ಹರಡಿ ಹಾಕಿಟ್ಟಿದ್ದಾಳೆ ನೋಡಿ. ಇದು ಚೂಡಿದಾರ್, ಒಂದು ಚೂಡಿದಾರ್ ತಗೊಂಡಿದ್ದಾಳೆ ನೋಡಿ, ಈ ಥರ ಇದೆ. ಇದ್ರದ್ದು ಪ್ಯಾಂಟು ಇದಂತೂ ನಂಗೆ ತುಂಬ ಇಷ್ಟ ಆಯ್ತು. ಅವಳು ಮೊನ್ನೆ ಹಾಕಿದ್ಲು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಮಾತ್ರ ಸ್ವಲ್ಪ ದೊಡ್ಡ ಸೈಜ್ ಆದ್ರೆ ನಾನೇ ಹಾಕ್ತಾ ಇದ್ದೆ. ಸೈಜ್ ಎಲ್ಲ ಚಿಕ್ಕದು, ಅವಳು ಚಿಕ್ಕಳಲ್ವಾ, ಹಂಗಾಗಿ ನಂಗಿಲ್ಲ ನೋಡಿ. ಇಷ್ಟು ಬಟ್ಟೆ ಇದೆ. ಇವಾಗ ನೋಡಿ, ಇಲ್ಲಿ ರಾಶಿ ಹಾಕಿ ಇಟ್ಟಿದ್ದೀನಿ. ಈಗ ಫೋಲ್ಡ್ ಮಾಡಿ ಗಾಡ್ರೇಜಿಗೆ ತುಂಬಿಸ್ಬೇಕು. ಒಂದು ವಾರ್ಡ್ರೋಬ್ ಫುಲ್ ಆಗಿದೆ. ಹೆಣ್ಮಕ್ಳು ಅಂದ್ರೆ ಹಂಗೆ, ಹೆಣ್ಮಕ್ಳಿಗೆ ಯಾವ್ದು ಇಷ್ಟ ಇಲ್ಲ ಅಂದ್ರೆ ಬಟ್ಟೆ ಮಾತ್ರ ತುಂಬ ಬೇಕು ನೋಡಿ. ಇಷ್ಟು ಬಟ್ಟೆ ತಗೊಂಡಿದ್ದಳು ನೋಡಿ ಫ್ರೆಂಡ್ಸ್. ಇಷ್ಟು ಬಟ್ಟೆಯಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯ್ತಾ? ಈಗ ನಾನು ಗಾಡ್ರೇಜ್ ಓಪನ್ ಮಾಡ್ತೀನಿ ಯಾವ ತರ ಗಾಡ್ರೇಜ್ ಅಂತ ತೋರಿಸ್ತೀನಿ ನೋಡಿ. ನೋಡಿ 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 ಬಟ್ಟೆ ನೋಡಿ, ಬಟ್ಟೆದೇ ಸುರಿ ಮಳೆ ಇದೆ ಮನೆಯಲ್ಲಿ. ಕೇಳಿದ್ರೆ ನನ್ನ ಹತ್ರ ಬಟ್ಟೆ ಇಲ್ಲ ಅಂತ. ಆಮೇಲೆ ಏನಿಲ್ಲ, ಕ್ರೀಮ್ ಏನಿಲ್ಲ, ಅದೆಲ್ಲ ಏನಿಲ್ಲ, ಕ್ಲಿಪ್ ತಂದಿದೆಯಲ್ಲ. ಆಮೇಲೆ ಇದೊಂದು ಹೇರ್ ಬ್ಯಾಂಡ್ ನೋಡಿ, ಇದು ಚೆನ್ನಾಗಿದೆ. ಕಟ್ ಮಾಡೋದಿಲ್ಲ ನೋಡಿ ಹೇಗಿದೆ ಅಂತ ಹೇಳಿ ನಂಗೆ. ಇದು ಚಿಕ್ಕ ಮಕ್ಳು ಹಾಕೋದು, ಸುಮ್ಮನೆ ತಮಾಷೆಗೆ ಅಂತ ಹಾಕಿದೆ ಅಷ್ಟೇ. ಇದು ಇನ್ನು ಫೋಲ್ಡ್ ಮಾಡಿಲ್ಲ ಬಟ್ಟೆ ಎಲ್ಲ. ಮಹಾರಾಷ್ಟ್ರ ಹೋಗೋ ಮುಂಚೆ ಎಲ್ಲ ಸೆಟ್ ಮಾಡಿ ಕೊಟ್ಟಿದ್ದೆ, ಈಗ ಪುನಃ ಹಂಗೆ ಮಾಡ್ಬಿಟ್ಟಿದ್ದಾರೆ ನೋಡಿ. ಇನ್ನೊಂದ್ಸಲ ಫ್ರೀ ಆದಾಗ ಕ್ಲೀನ್ ಆಗಿ ಮಡ್ಚಿಡ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬಟ್ಟೆನೆಲ್ಲ ತೋರಿಸ್ದೆ. ಯಾರಿಗೆ ಯಾವ್ದು ಇಷ್ಟ ಆಯಿತು ಅಂತ ಗೊತ್ತಿಲ್ಲ. ನಾವೀಗ ಟೆರೇಸಿಗೆ ಹೋಗೋಣ ಅಂತ, ಕತ್ಲಾಗಿದೆ, ಸ್ವಲ್ಪ ಟೆರೇಸಿಗೆ ಹೋಗಿ ಬರ್ತೀವಿ ಮೇಲ್ಗಡೆ. ನೋಡೋಣ, ನಿಮಗೂ ಟೆರೇಸ್ ತೋರಿಸ್ತೀನಿ ಹೇಗಿದೆ. ಅವಳಿಗೆ ಬಟ್ಟೆ ಅಂದರೆ ತುಂಬ ಇಷ್ಟ.
ನಾನು ಚಿಕ್ಕ ಇರುವಾಗ ಹಾಗೆ ಬಟ್ಟೆ ಅಂದರೆ ತುಂಬ ತಗೋತಾ ಇದ್ದೆ. ಬಟ್ಟೆ ಮತ್ತು ಚಪ್ಪಲಿ ತಗೋತಾ ಇದ್ದೆ. ನಾನು ಯಾವ ಥರ ಮಾಡ್ತಾಯಿದ್ನ ಸೇಮ್ ಅವಳು ಹಾಗೆ ಮಾಡ್ತಾಯಿದ್ದಾಳೆ. ಅವಳಿಗೂ ಬಟ್ಟೆ ಚಪ್ಪಲಿ ಅಂದರೆ ತುಂಬ ಇಷ್ಟಪಡ್ತಾಳೆ. ಎಲ್ಲೂ ಹೋದರೂ ಬಟ್ಟೆಗೆ ಕಣ್ಣು ಹಾಕೋದವಳು. ಹೆಣ್ಮಕ್ಳಂದರೆ ಹಾಗೆ ಅಲ್ವಾ, ಅವರು ಗೋಲ್ಡ್ ಕೇಳಲ್ಲ, ಏನು ಕೇಳಲ್ಲ, ಬರೀ ಬಟ್ಟೆ, ಸ್ಲಿಪ್ಪರು, ಮೇಕಪ್. ನಾವು ಟೆರೇಸಿಗೆ ಬಂದೆ ಇವಾಗ. ಅವಳು ಸ್ಕಿಪ್ಪಿಂಗ್ ತುಂಬ ದಿವಸ ಆಯ್ತಂದು ಸ್ಕಿಪ್ಪಿಂಗ್ ಆಡಿದೆ, ಅದಕ್ಕೆ ಸ್ಕಿಪ್ಪಿಂಗ್ ಆಡ್ತಾಳಂತೆ. ಒಂದ್ಸಲ ನಾನು ಅವಳು ಕಾಂಪಿಟೇಷನ್ ಮಾಡಿದ್ವಲ್ಲ ಸ್ಕಿಪ್ಪಿಂಗು. ಇವಾಗ ಆಶಿಕ್ಕಂದು ಸ್ಕಿಪ್ಪಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಅವಳು ಮೊದಲೇ ಸಣ್ಣ ಇದ್ದಾಳೆ, ಇನ್ನೂ ಸಣ್ಣ ಆಗಬೇಕಂತೆ ನೋಡಿ ಸ್ಕಿಪ್ಪಿಂಗ್. ಮುಂಚೆ ನಾನು ಸ್ಕಿಪ್ಪಿಂಗ್ ಆಡ್ತಿದ್ದೆ, ಇವಾಗ ಬಾಡಿ ಎಲ್ಲ ಸ್ವಲ್ಪ ದಪ್ಪಾಗಿ ಸ್ಕಿಪ್ಪಿಂಗ್ ಹೊಡೆಯೋಕ್ಕಾಗ್ತಾಯಿಲ್ಲ ನೋಡಿ. ಟೆರೆಸಿಗೆ ಬಂದಿದ್ದೀನಿ. ಫುಲ್ಲು ಲೈಟಿಂಗ್, ಎಲ್ಲಿ ನೋಡಿದ್ರು ಲೈಟಿಂಗ್, ಎಲ್ಲಿ ನೋಡಿದ್ರು ಬಿಲ್ಡಿಂಗ್ ನೋಡಿ. ಒಂಚೂರು ಮೋಡ ಆದರೂ ಇದೆಯಾ, ಒಂಚೂರು ಮಳೆ ಆದರೂ ಇದೆಯಾ ನೋಡಿ. ಚಂದಮ್ಮ ಹೋಗಿ ಆಯಿತಾ? ಇವತ್ತು ಚಂದಮ್ಮ ಬೇಗ ಹೋದ್ರು. ಹಂಡ್ರೆಡ್ ಹೊಡೆದಿಯಾ ಅಷ್ಟು ಬೇಗ? ಪಾನಿ, ಆಲೂಗಡ್ಡೆ ಗ್ರೇವಿ, ಪಾನಿಪುರಿ, ಚಿಂಟು ಆಮೇಲೆ ಆಶಿಗೆ ಕೂತಿದ್ದಾರೆ. ಯಾರು ಜಾಸ್ತಿ ತಿಂತೀವಂತೆ ಇವಾಗ ನೋಡೋಣ. ಈಗ ಕಾಂಪಿಟೇಷನ್ ಸ್ಟಾರ್ಟ್ ಮಾಡೋಣ. ರೆಡಿನಾ ಚಿಂಟು? ಆಶಿಗೆ ರೆಡಿನಾ? ನೋಡಿರಲ್ಲ ಫ್ರೆಂಡ್ಸ್, ನಾವು ಪಾನಿಪುರಿದು ಕಾಂಪಿಟೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಪಾನಿಪುರಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಪಾನಿಲಿ ಸ್ವಲ್ಪ ಖಾರ ಜಾಸ್ತಿ ಆಯಿತು. ಅದು ನನಗೆ ನೆತ್ತಿಗೆಲ್ಲ ಹೋಗ್ಬಿಡ್ತು. ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನು ಅಲ್ಲಿಗೆ ವೀಡಿಯೋ ಮಾಡೋಣ ಅಂತೇಳಿ ಅದ್ರ ಕಾಂಪಿಟೇಷನ್ ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದಾಗಲೇ ಹಾಗಾಗೋಯ್ತು. ಹಾಗಾಗಿ ನಾನು ಪಾನಿಪುರಿದು ವೀಡಿಯೋ ಕಾಂಪಿಟೇಷನ್ ಮಾಡಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಇನ್ನೊಂದು ದಿವಸ ನಾನು ಪಾನಿಪುರಿದು ಕಾಂಪಿಟೇಷನ್ ವೀಡಿಯೋ ಮಾಡ್ತೀನಿ ಆಯಿತಾ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.